ಇದೇನಪ್ಪ ಇದು, ನಮ್ಮ ಅಕ್ಕನ ಜೀವನ ನನ್ನ ಜೀವನ ಒಂದೇ ಥರ ಆಯಿತು. ಅವಳು ಅಷ್ಟೇ, ಅವಳೇನೋ ಅಂದ್ಕೊಂಡಿದ್ಲು, ಅವಳದು ಹಿಂಗೆ ಆಗ್ಬಿಡ್ತು. ನಾನು ಏನೋ ಅಂದ್ಕೊಂಡಿದ್ದೆ, ನನಗೂ ಹಿಂಗೆ ಆಯ್ತಲ್ಲ. ನಾನು ಹಿಂಗಾಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಅನ್ನೋದು ತುಂಬ ಮೋಸ ಮಾಡಿಬಿಟ್ಟ, ನನಗೆ ತುಂಬ ಮೋಸ ಮಾಡ್ದ. ಹಾಳಾಗಿ ಹೋಗ್ಬೇಕು, ನನಗೆ ಮೋಸ ಮಾಡ್ದಾನೆ ಯಾವತ್ತೂ ಇರಬಾರ್ದು. ಹಾಳಾಗೋಗ್ಬೇಕು, ನನ್ನ ಕಣ್ಣೆದ್ರಿಗೆ ಹಾಳಾಗೋಗ್ಬೇಕು. ಅವ್ನಿಗೆ ಏನಾನ ಆಗಬೇಕು, ಹಾಳಾಗೋಗ ನೆಗೆದು ಬಿದ್ದೋಗ. ನನಗೆ ಮೋಸ ಮಾಡಿಬಿಟ್ಟ ಮನೆಯಾಳ. ಎಷ್ಟು ಶಾಪ ಆಗ್ತಾ ಇದ್ದೀನಿ ಅಂದರೆ ಅಷ್ಟು ಶಾಪ ಆಗ್ತಾ ಇದ್ದೀನಿ. ನೋಡು, ಅವಳಿಗೆ ಎಷ್ಟು ಇರ್ಬೇಡ. ನಾನು ಅವತ್ತಿನ ಹೋಗಿ ಮಾತಾಡಿದ್ದೀನಿ. ನಾನು ಅವತ್ತು ಬೈಬಾರ್ದಾಗಿತ್ತಲ್ವೇ? ನಾನು ಅವತ್ತು ಬೈದಿದ್ಕೇನಾದ್ರೂ ನನ್ನ ಮಗಳು ಸೇಡಿಗೆ ಮದುವೆ ಆಗಿದ್ದಾಳೆ ಅನ್ಸುತ್ತವಳು. ನಾನು ಅವತ್ತು ಬೈದ್ನಲ್ಲ, ಅದೇ ಸಿಟ್ಟಿಕ್ಕೊಂಡು ಮದುವೆ ಆಗ್ಯವಳೆ. ನಾನು ಅವತ್ತು ಹೋಗಿ ಬೈಬಾರ್ದಾಗಿತ್ತು. ಅದೇ ಒಂದು ಸಿಟ್ಟಿಕ್ಕೊಂಡು ಅವ್ರ ಅಕ್ಕಗೆ ಹೇಳಿ, ಅವ್ರ ಅಕ್ಕ ಅವ್ರ ಅಮ್ಮ ಇಂತಾಗೆಲ್ಲ ಮಾತಾಡಿ ಮದುವೆ ಮಾಡಿಸಿದ್ದಾಳೆ. ನಾನು ಅವತ್ತು ಮಾತಾಡಬಾರ್ದಾಗಿತ್ತು. ನಾನು ದುಡುಕ್ಬಿಟ್ಟೆ. ಅಯ್ಯೋ, ಎಂಥ ಕೆಲಸ ಆಯಿತು. ನನಗೆ ಸಖತ್ತು ಸಿಟ್ಟು ಬತ್ತೈತೆ. ನಾನಿರೋ ಜಾಗದಲ್ಲಿ ಇವಾಗ ಅವಳಿದ್ದು ಎಷ್ಟು ಮೆರಿತಾ ಇದ್ದಾಳೆ. ನಾನು ಅವತ್ತು ಅವಳು ಮಾತಾಡಿಸ್ಬೇಡ ಅಂತೇಳಿ ಇವತ್ತು ಅವಳೇ ಅವನ ಹೆಂಡ್ತಿ ಆಗಂಗಾಯ್ತಲ್ಲಪ್ಪ. ನಮ್ಮ ಅಕ್ಕನ ಜೀವನ ಅಂತೂ ಹಿಂಗಾಯಿತು. ನನ್ನ ಜೀವನ ಆದರೂ ಸರಿ ಮಾಡ್ಕೊಳ್ಳೋಣ, ನನ್ನ ಜೀವನ ಆದರೂ ಚೆನ್ನಾಗಿರಲಿ ಅಂತ ಹೇಳಿ ನಮ್ಮ ಅಕ್ಕ ಅಲ್ಲೂ ಇಲ್ಲೂ ಬರೀ ಹಾಗೆ ಮಾಡ್ಕೊಂಡಿದ್ದಾಯಿತು. ಅದಕ್ಕೆ ಅತ್ತ ನಾನು ಎಲ್ಲರ ಹತ್ರ ಚೆನ್ನಾಗಿತ್ಕೊಂಡು ಒಳ್ಳೆ ಹುಡುಗನ ಮದುವೆ ಆಗಿ ನಮ್ಮಪ್ಪ ನಮ್ಮಮ್ಮನ ಚೆನ್ನಾಗಿ ನೋಡ್ಕೊಂಡು ಚೆನ್ನಾಗಿರೋಣ ಅಂತ ಏನೆಲ್ಲ ಆಸೆ ಪಟ್ಟಿದ್ದೆ. ಆದರೆ ಆ ದೇವ್ರಂಬನಿಗೆ ಕಣ್ಣೇ ಇಲ್ವಾ? ಯಾಕೆ ಈ ರೀತಿ ಮಾಡ್ತಾನೆ ನಮಗೆ? ನನಗೂ ನಮ್ಮ ಅಕ್ಕನಿಗೂ ಯಾಕೆ ಈ ರೀತಿ ಮಾಡ್ತಾನೆ? ನಾನು ನಮ್ಮಕ್ಕ ಯಾರಿಗೇನು ಅನ್ಯಾಯ ಮಾಡಿದ್ದೀವಿ? ಯಾರಿಗೇನು ಮಾಡಿದ್ದೀವಿ? ನಾನು ನಮ್ಮಕ್ಕ ಯಾರಿಗೂ ಏನು ಅನ್ಯಾಯ ಮಾಡಿಲ್ಲ, ಯಾರಿಗೂ ಏನು ಹೊಂದಿಲ್ಲ, ಏನಿಲ್ಲ. ಯಾಕೆ ಈ ರೀತಿ ದೇವ್ರು ನನಗಿಂತ ಶಿಕ್ಷೆ ಕೊಡ್ತಾನೆ ಅಂತ ಅನ್ನಿಸ್ತೈತೆ. ಅವಳು ಹಂಗೆ ಪಾಪ ಸಿದ್ದನ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ಲು. ಅವಳು ಆಗ್ಬಿಟ್ಲು ಧನುಷ. ನಾನು ಇವಾಗ ನೂತನ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೆ. ಇವಳು ಅವಳ ಒಬ್ಳು ಬಂದ್ಲು. ಹಾಳಾದವು. ಎಲ್ಲ ನಮ್ಮ ಜೀವನ ಹಾಳು ಮಾಡೋಕ್ಕಾಗಿನೇ ಬರ್ತಾವೆ ಹಾಳಾದ ನನ್ನ ಮಕ್ಕಳು. ಯಾಕೆ ಹಂಗೆ ಬೈಕೆಂತ ಇದೆಯಾ? ನಾನು ನಮ್ಮ ಅಕ್ಕಯ್ಯ ಯಾರಿಗೇನು ಅನ್ಯಾಯ ಮಾಡಿದ್ವಿ? ಬರೀ ನಮ್ಮ ಅಕ್ಕನಿಗೂ ನನಗೂ ಇದೇ ರೀತಿ ಆಗ್ತಾಯಿತೆ ಅಂತ ಬೈಕೆಂತ ಇದೀವಿ. ನಾನೇನೋ ಅಂದ್ಕೊಂಡಿದ್ದೆ. ನೋಡು, ಅವಳು ಹಿಂಗೆ ಮಾಡಬಾರ್ದಾಗಿತ್ತು. ಆ ಪುಣ್ಯ ಅವ್ರ ತಂಗಿನ ಮದುವೆ ಮಾಡಿಸಿದಾಳಲ್ಲ ಕರ್ಕೊಂಬಂದು, ಹಿಂಗೆ ಮಾಡಬಾರ್ದಾಗಿತ್ತು. ಇಂಥ ಮೋಸ ಯಾರಿಗೂ ಮಾಡಬಾರ್ದು. ಅವನು ಅಷ್ಟೇ, ಎಷ್ಟು ಚೆನ್ನಾಗಿ ಮಾತಾಡಿಸ್ತಾ ಇದ್ದವನು ಹಿಂಗೆ ಮಾಡಬಾರ್ದು. ನನಗೆ ತುಂಬ ಮೋಸ ಮಾಡಿಬಿಟ್ಟ, ಮೋಸಗಾರ ಅವನು. ನನಗೆ ಹಂಗೇನೆ ಡೈಲಿ ಹೆಂಗೆ ಮಾತಾಡಿಸ್ತಾ ಇದ್ದ ಗೊತ್ತಾ? ನಾವು ಅಂದ್ಕೊಂತೀವಮ್ಮ, ಅವ್ರಿಗೆ ಅದೆಲ್ಲ ಇಷ್ಟ ಆಗಬೇಕಲ್ಲ, ಏನೋ ಮಾತಾಡಿಸ್ತಾರೆ ಅಂತ ಮಾತಾಡಿರ್ತಾರೆ, ಬಿಡತ್ತ ಹೋಗ್ಲಿ. ಈಗ ಅವನು ಇಷ್ಟಪಟ್ಟೆ ಅಂತ ಹುಡುಗಿನ ಮದುವೆ ಆಗಿದ್ದು. ಇಷ್ಟಪಟ್ಟು ಅಮ್ಮ ನಾನು ಹುಡುಗಿನ ಮದುವೆ ಆಗ್ತೀನಿ ಅಂತ ಅವ್ರ ಅಮ್ಮ ಇಂತಾಗ ಅವನು ಹೇಳಿದ್ನಂತೆ. ಆ ಹುಡುಗಿನ ಹೋಗಿ ಅವ್ರ ಅಕ್ಕ ಇಂತಾಗ ಹೇಳಿ ಒಪ್ಪಿಸಿ ಮದುವೆ ಆಗಿರೋದವ್ರು. ಬಿಡು, ಏನಾನ ಮಾಡ್ಕೊಂಬ್ಲೇಳಿ, ಯಾಕೆ ಸುಮ್ಕಿರ ಮಾತಾ ಹೋದ್ರು ಹೋಗಿ ಸುಮ್ಮನಿರು. ಏನು ಮಾಡೋಕ್ಕಾವತ್ತು? ನಮ್ಮ ಮನೆ ಬರ ಯಾಕೆ ಸೆನಕಿಲ್ಲ, ನಮಗೆ ಗ್ರಾಚಾರನೇ ಸೆನಕಿಲ್ಲ. ಯಾವಾಗಿಂದ ಎಲ್ಲೆದೆಲ್ಲ ತಕನ ಬರೀ ಇದೇ ಆಯಿತು. ನಮಗೆ ಗ್ರಾಚಾರ ಸೆನಕಿಲ್ಲ, ನಮಗೆ ಬರೀ ಹಿಂಗೆ ಆಗ್ತೈತೆ. ಅದಕ್ಕೇ ಸುಮ್ಮನೆ ಇದ್ಬಿಡು, ಯಾಕೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಎಷ್ಟು ಹೊಟ್ಟೆ ಉರಿದೋಗ್ತೈತೆ ಗೊತ್ತೇನಮ್ಮ ನನಗೆ. ಅಷ್ಟಿಷ್ಟು ಸಿಟ್ಟು ಗೊತ್ತಾ ಇಲ್ಲ ನನಗೆ. ಆದ್ರೂ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ. ಸಿಟ್ಟು ಯಾರ ಮೇಲೆ ತೋರ್ಸನಪ್ಪ ಅನ್ನಿಸ್ತೈತೆ, ಅಷ್ಟು ಸಿಟ್ಟು ಗೊತ್ತೈತೆ. ಯಾತಮ್ಮ ತಾಯಿ ಮಗಳಿಬ್ರು ಹಿಂಗೆ ಮಾತಾಡ್ತೀರಾ? ಏನಿಲ್ಲ, ಅವ್ನ ಮದುವೆ ಆಗಿರೋದ ನೋಡ್ಕೊಂಬಂದವಳೆ. ಅದಕ್ಕೇನೆ ನೋಡಿ ಅಂತ ಮೋಸ ಮಾಡಿಬಿಟ್ಟ ಅಂತ ಬೈಕ್ಯಂತ ಇದ್ದಾಳೆ. ಅದಕ್ಕೆ ಯಾಕೆ ಬೈಕ್ಯಮ್ಮಕ್ಕೆ ಹೋಗ್ಬೇಡ, ಏನು ಬೇಡ, ಸುಮ್ಮನಿರಮ್ಮ, ನಮ್ಮ ಟೈಮ್ ಚೆನ್ನಾಗಿಲ್ಲ, ಇವಾಗ ಏನು ಆಗೋದಾಗೈತೆ, ಇವಾಗ ಅವ್ರು ಆಗ್ಯವ್ರೆ, ಇನ್ನು ಒಳ್ಳೆ ಹುಡುಗ ನೋಡ್ಕಿ ನಾವೆಲ್ಲ ಮದುವೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ. ಅವಳಿಗೆ ಸಿಟ್ಟು ಬಂದೈತಿ, ಇವಾಗ ತಡ್ಕೊಂಬಕ್ಕೆ ಆಗ್ತಿಲ್ಲ. ಬಾಯಿಗೆ ಬಂದಂಗೆ ಬೈಕ್ಯಮ್ಮಕ್ಕೆ ಆಗ್ತೈತಿ. ಸಿಟ್ಟು ಬಂದಾಗ ಹೆಂಗಾಗುತ್ತೆ ಹೇಳೋರಿ ತಾಕ? ಬಾಯಿಗೆ ಬಂದಾಗ ಇನ್ನು ಕಿಕ್ಬಾರ್ದು, ಹಂಗೆ ಮಾತಾಡೋಣ ಅನ್ನಿಸ್ತೈತೆ ನನಗೆ. ಅಷ್ಟಿಷ್ಟು ಸಿಟ್ಟು ಬರ್ತಾ ಇಲ್ಲ ನಿಜವಾಗ್ಲೂ, ಅಷ್ಟು ಕೋಪ ನನಗೆ ಕುದೀತೈತೆ. ಆದರೂ ಅದನ್ನು ತೋರಿಸ್ಕೋಬಾರ್ದು ಅನ್ನೋ ಇದಕ್ಕೋಸ್ಕರ ಸುಮ್ಮನಿದ್ದೀನಿ. ನನಗಿರೋಡು ಏನು ಮಾಡೋಣಪ್ಪ ಅನ್ನಿಸ್ತೈತೆ, ಅಷ್ಟು ಕೋಪ. ಎಷ್ಟು ನಾನು ಅವನು ಬೈಕೆಂಬ್ತಾ ಇದ್ದೀನಿ ಅಂದರೆ, ಮೋಸ್ಕಾರ ಮೋಸ ಮಾಡಿಬಿಟ್ಟ, ಮನೆಯಾಳ ಅಂತ ಚೆನ್ನಾಗಿ ಬೈಕೆಂಬ್ತಾ ಇದ್ದೀನಿ. ಅಂದರೆ ಇಂಥ ಮೋಸ ಯಾರಿಗೂ ಮಾಡಬಾರ್ದು, ಅಂಥ ಮೋಸ ಮಾಡಬಾರ್ದು ಅಂದರೆ ನೀನು ಸುಮ್ಮನೆ ಅವ್ನು ಮಾತಾಡ್ಸಿದ ತಕ್ಷಣ ನೀನು ಹಂಗೆ ಅಂದ್ಕೊಂಡಿದ್ಯಾ ಅಷ್ಟೇ. ಆದರೆ ಅವ್ನು ಸುಮ್ಮನೆ ಮಾತಾಡ್ಸವನೆ. ಈಗ ಮಾತಾಡ್ಸೋಕ್ಕೆ ನಮ್ಮ ಬಿಡು ಮಾತಾಡಿಸ್ತಾರೆ ಅಂತ ಮಾತಾಡ್ಯವನೆ. ನೋಡು, ಮಾತಾಡಿಸಿ ಕೇಟ್ಕೆನೆ ಹಿಂಗೆ ತಿಳ್ಕೊಬಿಟ್ಟವ್ರೆ ಅಂತ ಅವನು ಏನನ್ನ ಅನ್ಕೊಂಬಲ್ವೆ? ಬಿಡತ್ತ, ಹೋದ್ರು ಹೋಗ್ಲಿ. ಇವಾಗ ಅವನು ಇಷ್ಟಪಟ್ಟಿರೋ ಹುಡುಗಿನ ಆಗಿದ್ದಾನೆ. ಅವರು ಬೀಗ್ರೂಟ ಮಾಡ್ತಾರಂತೆಲ್ಲ ಸೆನಾಕಿ ಎಟ್ ಕುರಿ ಕೊಯ್ತಾರ ಅಂದ್ಕೊಂಡೆ ಪದ್ಮ. ಕುರಿನ ಕೊಯ್ಕೆಂಬ್ಲಿ, ಆತನ ಕೊಯ್ಕೆಂಬ್ಲಿ, ನಮ್ಗೇನು ಬೇಕು? ಕೊಯ್ಕೆಂಬ್ಲೇಳು, ಕುರಿನೇ ಕೊಯ್ಕೆಂಬ್ಲೇಳು, ಕೊಯ್ಕೆಂಬ್ಲಿ. ಅದೇನು ಮಾಡ್ಕೊಂಬ್ಲೇಳು. ಎಲ್ಲ ಇವಾಗ ಹೊಟ್ಟೆ ಉರ್ಸೋಕ್ಕಾಗಿ ಮಾಡ್ತಾ ಇದ್ದಾರೆ ಇಲ್ಲಿ. ಕುರಿ ಕೊಯ್ತೀವಿ, ಅದನ್ನ ಕೊಯ್ತೀವಿ, ಇದನ್ನ ಕೊಯ್ತೀವಿ ಅಂತ. ಅದೇ ಮದುವೆ ಅಂತೂ ಮಾಡಿಲ್ಲ, ಬೀರೂಟನ ಮಾಡೋಣ ಅಂತ ಮಾಡ್ತಾ ಇದ್ದಾರೆ. ಭಾನುವಾರ ಏನ ನಾಳಿಕೆ 2 ಕುರಿ 50 kg ಕೋಳಿ ಎಲ್ಲ ಅದು ಇದು ಮಾಡ್ತಾರಂತ. ಚಿಕನ್ ಫ್ರೈ
ಚಿಕನ್ ಕಬಾಬು ಎಲ್ಲ 2 ಕುರಿ ಕೊಯ್ದು ಮನೆ ತಾಗೆಲ್ಲ ಊಟಕ್ಕೆ ಹಾಕ್ತಾರಂತೆ. ಅವ್ರ ನೆಂಟರು ಇವ್ರ ನೆಂಟರು ಎಲ್ಲ ಬೀಗ್ರೂಟ ಮಾಡ್ತೀವಿ ಅಂತೇಳಿ ಹೇಳ್ತಿದ್ರು. ನೋಡಮ್ಮ ಒಟ್ಟು ಅಲ್ಲೇ ಖರ್ಚು ಇವಾಗ ಭಾಳ ಖರ್ಚಾಗ್ಲೇ ಬಿಡು. ಏನು ಯಾರಿಗೆ ಇಕ್ಕಂಗಿದಾರೆ ಕೊಡಂಗಿದಾರೆ, ಏನು ಹೆಣ್ಮಕ್ಳಿಲ್ಲ ಏನಿಲ್ಲ ಬಿಡಪ್ಪ. ಹೆಣ್ಮಕ್ಳು ಇದ್ದಾಳೆ, ಹೆಣ್ಮಕ್ಳು ತಾಣೋಗ್ತಾಳೆ ಎಂಬಕ್ಕೆ ಒಬ್ಬನೇ ಮಗ, ಹಿಂದಿಲ್ಲ ಮುಂದಿಲ್ಲ ಯಾರೂ ಇಲ್ಲ, ಒಬ್ಬನೇ ಮಗ ಖರ್ಚು ಮಾಡ್ಲೇಳು ಬಿಡು. ಎಲ್ಲ ಖರ್ಚಾಗ್ಲೇಳು, ಎಲ್ಲ ಹಾಳಾಗೋಗ್ಬೇಕು ಅವ್ರದ್ದು. ಅವಳು ಯಾಕನ ಮದುವೆ ಆದ್ನಪ್ಪ ಅವನ್ನ ಅನ್ಕೋಬೇಕು, ಹಂಗಾಗಬೇಕು, ಎಲ್ಲ ಹಾಳಾಗೋಗ್ಬೇಕು. ನಿಮ್ಮ ಮೋಸ ಮಾಡಿದಾರೆ ಅವರು, ಎಲ್ಲ ಹಾಳಾಗೋಗ್ಲಿ. ಹಾಳಾಗೋಗ್ಬೇಕು ಮಾಡ್ಲೇಳು, ಎಲ್ಲ ಖರ್ಚಾಗಬೇಕು. ಇರೋ ಬರೋ ದುಡ್ಡೆಲ್ಲ ಖರ್ಚಾಗಿ ಯಾತು ಇಲ್ಲಪ್ಪ ಅವತ್ತಿಂದ ಅವತ್ತು ಮಾಡ್ಕೊಂಡು ತಿಂತೀವಮ್ಮಂಗೆ ಆಗ್ಬೇಕು, ಹಂಗಾಗಬೇಕು. ನೀನು ಅನ್ಕೊಂಡಂಗೆ ಯಾವುದೂ ಆಗಲ್ಲ, ಸುಮ್ಮನಿರು ಇವಳೆ. ಮತ್ತು ಯಾಕೆ ಸುಮ್ಮನಂಗೆಲ್ಲ ಮಾತಾಡ್ತೀನಿ? ಇಲ್ಲಮ್ಮ ನಾನು ಮಾತಾಡ್ತೀನಿ, ನಾನು ನಂಬ್ತೀನಿ, ನನ್ನ ಒಟ್ಟೂರಿಗೆ ನಾನು ಬೈಕೊಂತೀನಿ ಅಂತೀನಿ. ಒಟ್ಟು ಉರಿತೈತೆ ನನಗೆ, ಒಟ್ಟೂರಿಗೆ ನಾನು ಮಾತಾಡ್ತೀನಿ. ಬಿಡಲ್ಲ ನಾನು ಮಾತಾಡ್ತೀನಿ. ಹೊಟ್ಟೆ ಉರಿದು ಹೋಗ್ತೈತೆ ನನಗೆ, ಹೊಟ್ಟೆ ಉರಿದು ಹೋಗ್ತೈತೆ. ಬಿಡಲ್ಲ, ಮಾತಾಡ್ತೀನಿ, ಅಂತೀನಿ, ಬಾಯಿಗೆ ಬಂದಂಗೆ ಅಂತೀನಿ, ಬಿಡಲ್ಲ ಅಂತೀನಿ. ಅವತ್ತಿಂದ ಅವತ್ತು ಕೂಲಿ ಮಾಡ್ಕೊಂಡು ತಿಂಬಕ್ಕೆ ಯಾರೆಲ್ಲರೂ ಅಂತಾರೆ. ನಾನು ಯಾರಿಗೇನೇನು ಬರೀ ಇರಲ್ಲ. ಆದರೆ ಅವ್ರ ಅಪ್ಪ ಅಮ್ಮ ಇಬ್ಬರದು ಗೌರ್ಮೆಂಟ್ ಕೆಲಸ. ಅವರು ಇವಾಗ ಗೌರ್ಮೆಂಟ್ ಕೆಲಸದಾಗ ಇದ್ದಾರೆ ಹೇಳು. ಇವಾಗ ಗೌರ್ಮೆಂಟ್ ಕೆಲಸದಾಗ ಇದ್ದಾರೆ ಅವ್ರ ಅಪ್ಪ ಅಮ್ಮ ಇಬ್ಬರು. ಗೌರ್ಮೆಂಟ್ ಕೆಲಸದಾಗಿರ್ಬೇಕಾದ್ರೆ ಅವ್ರಿಗೇನು ಬರುತ್ತೆ ಬಾರಮ್ಮ? ಏನು ಬರಲ್ಲ. ಮಸ್ತ ದುಡ್ಡು ಮಾಡಿದ್ದಾರೆ. ಇವಾಗ ತೋಟ ಮಾಡ್ಯಾವ್ರಿ, 2 ಎಕರೆ ಹೊಲ ತಗೊಂಡು ಎಲ್ಲ ಅಡಿಕೆ ಗಿಡ ಇಕ್ಕವ್ರಿ, ಎಲ್ಲ ಬೋರ್ ಹಾಕ್ಸಿ ಚೆನ್ನಾಗಿ ಬೋರ್ನ ನೀರು ಬಿದ್ದು ಎಲ್ಲ ಅಡಿಕೆ ಗಿಡ ಬರ್ತೈತೆ, ತೋಟ ಬರುತ್ತೆ. ಅಪ್ಪ ಅಮ್ಮ ರಿಟೈರ್ಡ್ ಆದಮೇಲೆ ದುಡ್ಡು ಬರ್ತಾವೆ ಪೆನ್ಷನ್ಗಳು. ಅವ್ರಿಗೇನು ಕಮ್ಮಿ ಆಗಿಲ್ಲ. ಸುಮ್ಮನೆ ಮಾತಾಡಿ ಬಾಯ್ನೇಶೆ ಮತ್ತು ಅಷ್ಟೇ. ಹಿಂಗಾಗಲಿ ಅಂದ್ರೆ ಅವ್ರಿಗೇನು ಆಗಲ್ಲ, ಒಳ್ಳೇದೇ ಆಗುತ್ತೆ. ಬಿಡು ಹೋಗ್ಲಿ, ಸುಮ್ಮನೆ ಯಾಕೆ ಸುಮ್ಮನೆ ಮಾತಾಡ್ಕೊಂತೀಯ ನೀನು? ಸುಮ್ಮನೆ ಯಾಕೆ ತಲೆ ಕೆಡಿಸ್ಕೊಂತೀವಿ ಬಿಡು. ಇವಾಗ ನಾನು ಹೋಗಿ ಆಗಿದ್ದೇನೆ ಅಂದಮೇಲೆ ನಿನ್ನ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ಅವ್ರು ಆಗ್ಯಾರೋ ಪಾಡಿಗೆ ಅವ್ರು, ಮರ್ತು ಬಿಡು. ನಿನ್ನ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ಅದ ಎಷ್ಟೇ ಆಗಲಿ ಇಂಥ ಮೋಸ ಮಾಡಬಾರ್ದು ರೀತಾಕ, ಯಾರಿಗೆ ಆಗಲಿ ಅಂಥ ಮೋಸ ಆಗಬಾರ್ದು. ಸ್ವಲ್ಪ ಯಾರನ್ನ ಏನು ಅಂದ್ಕೊಂಡವ್ರಂತ ಯೋಚನೆ ಮಾಡಬೇಕು. ಎಷ್ಟೋ ಬಿಡು, ಏನು ಇವ್ರಿಗೆ ಕೇಳೋರು ಯಾರು ಇಲ್ಲ ಅಂತೇಳಿ ಇಂಥ ಮೋಸ ಮಾಡಬಾರ್ದು ಅವನು. ನಾನು ಭಾಳ ಆಸೆ ಇಟ್ಕೊಂಡಿದ್ದೆ ಅಂದಮೇಲೆ, ತುಂಬ ಆಸೆ ಇಟ್ಕೊಂಡಿದ್ದೆ, ಏನೆಲ್ಲ ಕನ್ಸು ಕಾಣ್ತಿದ್ದೆ. ಆದರೆ ಹಿಂಗಾಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ನಮಗೇನೆ ನೆನ್ನೆ ಸೋಗಲ್ಲಿ ನೋಡ್ದಟ್ಗೆ ಸಾಕಾದಂಗೆ ಆತು ಕಣಮ್ಮ. ನಾವು ಯಪ್ಪ ಇದೇನಪ್ಪ ಇದು ನಮ್ಮ ಅಮ್ಮನ ಈಗಿನ ಹಂಗಂತೂ ನಾವು ಬಂದರೆ ಕೇಳೋಣ ಅಂತ ಬಂದ್ವಿ. ಇದು ನೋಡಿರಿ ಹಿಂಗಾತಲ್ಲಪ್ಪ ಅಮ್ಮಂಗಾತು ನಮಗೆ. ಅಯ್ಯೋ ಅಲ್ಲಿ ಹೋಗಿ ನೋಡ್ತೀವಿ ಮದುವೆ ಆಗೈತಿ, ಮದುವೆ ಕರ್ಕೊಂಬಂದವ್ರಿ. ಇನ್ನೇನು ಆರ್ತಿ ಬೆಳಗ್ಗೆ ಒಳಗೆ ಬಿಡ್ಕೊಳ್ರಿ ಅಂತಾರೆ. ಅಂಥ ಸಂದರ್ಭದಾಗ ಹೋಗಿ ನಾವು ಒಳ್ಳೆ ಶುಭ ಕಾರ್ಯ ಮಾಡ್ಕೊಂಬಂದ್ಮೇಲೆ ನಾವು ಯಾಕೆ ಮಾತಾಡೋಣ? ನಾವು ಹೋಗಿವಾಗ ನನ್ನ ಮಗಳು ಮದುವೆ ಮಾಡ್ಕೊಳ್ರಿ ಅಂತ ತೊಂಬಕ್ಕಾಗುತ್ತೆ. ನಾವು ಹೋಗಿದ್ಕೆ ಮಕ್ಕಳ್ದಂಗೆ ಆಗ್ಬಿಡ್ತು. ಮಕ್ಕಳ್ದಂಗೆ ಆಗಿದ್ದಕ್ಕೆ ಸುಮ್ಕಾದ್ವಿ. ನಾವು ಯಾತು ಮಾತಾಡೋಕೆ ಹೋಗಲಿಲ್ಲ, ಯಾತು ಕೇಳೋಕೆ ಹೋಗಲಿಲ್ಲ, ಅಂಬಕ್ಕೂ ಹೋಗಲಿಲ್ಲ, ಏನಿಲ್ಲಮ್ಮ ಸುಮ್ಮನೆ ಆಗ್ಬಿಟ್ವಿ. ನಮ್ಮ ಪಾಡಿಗೆ ನಾವು ಬಿಡತ್ತ ಯಾಕೆ ಬೇಕು, ಯಾಕೆ ಅವ್ರವ್ರ ಇಷ್ಟ, ನಾವೇನು ಕೇಳೋ ಅಂಥ ಅಧಿಕಾರ ಇಲ್ಲ ಅಂತ ಸುಮ್ಮನೆ ನಾವು ಸುಮ್ಮನೆ ನೋಡ್ಕೊಂಡು ಬರಲಿಲ್ವಿ. ನಾನು ಸುಮ್ಮನೆ ಇರಬೇಕು. ಆದರೆ ಹಿಂಗೆ ಆಗಬಾರ್ದಾಗಿತ್ತು ಕಣಮ್ಮ, ಹಿಂಗೆ ಆಗಬಾರ್ದಾಗಿತ್ತು. ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು. ಅವಳ ಮನಸ್ಸಿಗೆ ಎಷ್ಟು ನೋವಾಗುತ್ತೆ ಅಂತ ನನ್ನ ಬಗ್ಗೆನೂ ಸ್ವಲ್ಪನೂ ಯೋಚನೆ ಮಾಡ್ದಂಗೆ ಇಂಥ ಕೆಲಸ ಮಾಡ್ತಾನೆ ಅವನು ಅಂತ ಅಂದ್ಕೊಂಡಿರಲಿಲ್ಲ. ಈ ರೀತಿ ಮೋಸ ಮಾಡಬಾರ್ದಮ್ಮ ಯಾವ ಹುಡುಗಿಗೂ, ನನಗೆ ಅಂತಲ್ಲ ಯಾರಿಗೂ ಈ ರೀತಿ ಮೋಸ ಮಾಡಬಾರ್ದು. ಚೆನ್ನಾಗಿ ಮಾತಾಡಿಸ್ತಾ ಇದ್ದ, ತುಂಬ ಕ್ಲೋಸ್ ಆಗಿದ್ದ. ಅಯ್ಯೋ ತುಂಬ ಕ್ಲೋಸ್ ಆಗಿದ್ದ, ಮಾತಾಡಿಸ್ತಿದ್ದ ಅಂಬ ಒಂದು ಮಾತ್ರಕ್ಕೆ ಹಂಗೆಲ್ಲ ತಿಳ್ಕೊಂಬಕ್ಕೆ ಹೋಗ್ಬಾರ್ದು ಕಣೆ. ಅಯ್ಯೋ ಈಗೇನು ಎಲ್ಲ ಫ್ರೆಂಡ್ಸ್ ಥರ ಇರ್ತಾರೆ, ಚೆನ್ನಾಗಿ ಮಾತಾಡಿಸ್ತಾರೆ ಎಂಬ ಒಂದು ಇದಕ್ಕೆ ಹಂಗೆಲ್ಲ ತಿಳ್ಕೊಂಬಕ್ಕೆ ಹೋಗ್ಬಾರ್ದು. ಬಿಡತ್ತ ಹೋಗಿ. ಸುಮ್ಮನೆ ಅವರು ಹೆಂಗ ಚೆನ್ನಾಗಿದ್ದಾರೆ ಮನೆ ಕಡೆಗೆ. ನೀನು ಈಗ ಒಳ್ಳೆ ಹುಡುಗ, ನಿನ್ನ ಯಾರನ್ನ ನಿಮ್ಮ ಅಪ್ಪ ನಿಮ್ಮ ಅಮ್ಮ ಹುಡುಕಿ ಮಾಡ್ತಾರೆ. ಸುಮ್ಮನಿರು. ನೀನು ಯಾತು ಬೈಕೊಂಬಕ್ಕೆ ಹೋಗ್ಬೇಡ, ಯಾತು ಸಾಪ ಹಾಕಕ್ಕೆ ಹೋಗ್ಬೇಡ, ಯಾತು ತೊಂಬಕ್ಕೆ ಹೋಗ್ಬೇಡ. ಸುಮ್ಮನಿರು. ಅವ್ರ ಪಾಡಿಗೆ ಅವರು ಏನಾನ ಮಾಡ್ಕೊಂಬ್ಲ, ಸುಮ್ಮನಿದ್ಬಿಡು. ಪಾಪ ಮಾತಾಡ್ಬೇಡಿ. ನೀ ಮಾಡೋಕ್ಕಾಗುತ್ತೆ ಹೇಳು? ಆಗೋದಾಗ್ಬಿಟ್ಟೈತೆ. ಅದೇ ಮತ್ತೆ ಆಗೈತೆ. ನಾವೇನು ಮಾಡೋಕ್ಕಾಗಲ್ಲಮ್ಮ, ನಾವೇನು ಮಾತಾಡೋಕ್ಕಾಗಲ್ಲ. ನಾವೇ ಹೋಗಿ ಕೇಳೋ ಅಂಥ ಅಧಿಕಾರನೂ ಇಲ್ಲ. ಯಾಕೆ ಹಿಂಗೆ ಮಾಡಿದ್ರಿ ಅಂತ. ಅವನೇನಂಥದ್ದೆಲ್ಲ ಏನು ಮಾಡಿಲ್ಲ ನನ್ನ ಮಗ ಅಂತಾರೆ. ಅದಕ್ಕೇನೆ ನಾವು ಹೋಗಿ ಕೇಳೋಕ್ಕಾಗಲ್ಲ. ನಮ್ಮ ತಗೆ ನನಗಳಪ್ಪ ನೋಡು, ನನ್ನ ಮಗಳ ಮದುವೆ ಆಗಿದ್ದ, ನನ್ನ ಮಗಳಿಗೆ ಇಷ್ಟಪಡ್ತಿದ್ದ ಅಂತ ಹೇಳಿದ್ರೆ, ಅಯ್ಯೋ ನಿಮ್ಮ ಮಗಳನ್ನ ಮದುವೆ ಆಗಿದ್ದಂಬಕ್ಕೆ ಏನೈತೆ ಸಾಕ್ಷಿ, ಇಷ್ಟಪಡ್ತಿದ್ದ ಅಂಬಕ್ಕೆ ಏನೈತೆ ಸಾಕ್ಷಿ ಅಂತ ಕೇಳಿದ್ರೆ ನಾವು ಯಾಕೆ ಹೇಳೋಣ? ಅದಕ್ಕೇನೆ ಸುಮ್ಮನೆ ಮತ್ತೆ ಹೋದ್ರ ಹೋಗ್ಲಿ. ಇನ್ನೇನು ಮಾಡೋಕ್ಕಾಗುತ್ತತ್ತ? ಹಣೆ ಬರ್ದಾಗಿದ್ರೆ ಆಗಲ್ಲ, ಹಣೆ ಬರ್ದಾಗಿಲ್ಲದ್ದು ಏನು ಮಾಡೋಕ್ಕಾಗಲ್ಲ. ನಾನಂತೂ ಚೆನ್ನಾಗಿ ಶಾಪ ಆಗ್ತಾಯಿದ್ದೀನಿ. ಆ ನೂತುಗೆ ಮೋಸ ಮಾಡಿಬಿಟ್ಟ, ಮೋಸಗಾರ ಮೋಸ ಹೋಗ್ಬಿಟ್ಟ. ಅವರಿಬ್ಬರು ಚೆನ್ನಾಗಿರ್ಬಾರ್ದು, ಹಾಳಾಗೋಗ್ಬೇಕು. ಗಂಡ ಹೆಂಡ್ತಿ ಇಬ್ಬರು ನನ್ನ ಕಣ್ಣಿದ್ರಿಗೆ ಹಾಳಾಗೋಗ್ಬೇಕು ಅಂತ ಶಾಪ ಆಗ್ತಾಯಿದ್ದೀನಿ. ಆದರೆ ಇವರು ಅವ್ರಿಗೇನು ಕಡಿಮೆ ಆಗಿಲ್ಲ. ನೀನು ಸುಮ್ಮನೆ ಶಾಪ ಹಾಕಿ ಯಾಕೆ ಸುಮ್ಮನೆ ಬಾಯಿದು ಮಾಡ್ಕೊಂತೀಯ, ನೀನು ಶಾಪ ಎಲ್ಲ ಹಾಕ್ಬೇಡ ಅಂತ ಇವ್ರು ಹೇಳ್ತಾ ಇದ್ದಾರೆ. ನಮ್ಮಮ್ಮನೂ ಈ ರೀತಾಕ ಏನು ಮಾಡಬೇಕು ಏನೋ. ನನಗಂತೂ ನಿಜ ಅದನ್ನು ನೋಡ್ಬಿಟ್ಟು ಸಹಿಸ್ಕೊಳಕ್ಕಾಗ್ತಾಯಿಲ್ಲ. ಅಷ್ಟು ಹೊಟ್ಟೆ ಉರಿತೈತೆ, ಸಿಟ್ಟು ಬರ್ತಾಯಿತೆ, ಅಳು ಬರ್ತಾಯಿತೆ, ಎಲ್ಲ ಒಂದೇ ಸಮಕ್ಕೆ ಬರ್ತಾಯಿತೆ. ಆದರೆ ಯಾವ್ದು ಮಾಡ್ಬೇಕು ಯಾವ್ದು ಬಿಡ್ಬೇಕು ಅಂತ ತಲೆನೇ ಹೊಡ್ದಂಗಾಗಿ ಸುಮ್ಮನೆ ಮೌನವಾಗಿಬಿಟ್ರೆ ಯಾವುದಿರಲ್ಲ ಅಂತ ಹಂಗಂದ್ರೂ ಬೈಕಂತ ಇದ್ದೀನಿ ಸಿಟ್ಟಿನಾಗೆ. ಆದರೂ ಮನಸ್ಸು ಮೌನ ಆಗಿಬಿಟ್ಟೈತೆ ನನಗೆ. ನೋಡ್ತಾ ಇರಿ ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.